ಎಸ್. ಅಯ್ಯೋಯ್ಯೋ, ಎಷ್ಟು ದೊಡ್ಡ ಸೈಜ್ ಅಂತಾನೆ ನೋಡ್ಬಿಡಿ. ಒಂದು ತವಾ ಫ್ರೈ. ಅಲ್ಟಿಮೇಟು. ನಮಸ್ಕಾರ, ನಾನು ಶಬರೀಶ್. ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್. ಇವತ್ತು ನಾವೆಲ್ಲಿದ್ದೀವಿ ಅಂದರೆ ಉಡುಪಿ ಗೈಸ್. ಉಡುಪಿಯಿಂದ ಒಂದು 10-15 ಕಿಲೋಮೀಟರ್ ದೂರದಲ್ಲಿರುವಂಥ ಮಲ್ಪೆ ಬೀಚ್ ಫ್ರಂಟ್ ಹತ್ರನೇ ಕಳೆದ 4 ವರ್ಷಗಳಿಂದ ಸೂಪರ್ ಆಗಿ ನಡೆಸ್ಕೊಂಡು ಬರ್ತಿರುವಂಥ ಕಲಿಯುಗ ಟಾಡಿ ಶಾಪ್ ಗೈಸ್. ಈ ಟಾಡಿ ಇತ್ತೀಚೆಗೆ ಎಲ್ಲೇ ಹೋದ್ರೂ ನನಗೆ ಇಷ್ಟ ಆಗ್ತಲ್ಲ. ಇಲ್ಲೂ ಇಷ್ಟ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ, ಬಟ್ ಇಲ್ಲಿ 2 ಥರ ಸಿಗಲ್ಲ, ಜಸ್ಟ್ ಒಂದೇ ಥರದ್ದು ಮಾತ್ರ. ತೆಂಗಿನ ಮರದ ಟಾಡಿನ ಸರ್ವ್ ಮಾಡ್ಕೊಂಡು ಬರ್ತಾರೆ. ಲೀಟ್ರ್ ಕಾಸ್ಟು 150 ರೂಪಾಯಿ ಗೈಸ್. ಸಮುದ್ರದ ಹತ್ರನೇ ಇದೀವಿ. ಸೊ ಫ್ರೆಶ್ ಆಗಿ ಸೀ ಫುಡ್ ವೆರೈಟಿ ಎಲ್ಲ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಟಾಡಿನೂ ತಗೋತೀವಿ, ಕುಡಿತೀವಿ, ಇಷ್ಟ ಆಗಿಲ್ಲ ಅಂದರೆ ಹಾಗೆ ಇಟ್ಟು ಬರ್ತೀವಿ. ಬಟ್ ಇಲ್ಲಿ ಹೇಗಿದೆ ಅಂತ ಗೊತ್ತಿಲ್ಲ. ಇವರು ಟೈಮಿಂಗ್ಸು ಬೆಳಗ್ಗೆ 10 ಗಂಟೆಗೆ ಶುರು ಆದರೆ ನೈಟ್ 9 ಗಂಟೆಗೆ ರನ್ ಮಾಡಿಕೊಂಡು ಬರ್ತಿರುವಂಥ ಒಂದು ಸ್ಪಾಟ್. ಒಂದು ಡೀಸೆಂಟ್ ಒಂದು ವಿಲೇಜ್ ಲುಕ್ಕಲ್ಲಿರುವಂಥ ಒಂದು ಆಂಬಿಯನ್ಸು. ಹೆಂಚು, ಈ ಟಾಪಲ್ಲಿ ಹೆಂಚು ಟೈಪಲ್ಲಿ ಮನೆ ಥರ ಮಾಡಿ ಅಲ್ಲಿ ಸರ್ವ್ ಮಾಡಿಕೊಂಡು ಬರ್ತಿದ್ದಾರೆ. ಬೀಚ್ ವ್ಯೂ ಇದೆ, ಬಟ್ ದೇವರಣೆಗೆ ಬೀಚ್ ಕಾಣಿಸಲ್ಲ. ಆಲ್ರೆಡಿ ನೈಟ್ ಟೈಮ್ಗೆ ಬಂದಿದ್ದೀವಿ. ಸೊ ಹೋಗೋಣ, ಟಾಡಿ ಇಸ್ಕೊಳ್ಳೋಣ. ಅವರ ಸೀ ಫುಡ್ ವೆರೈಟಿ ಎಲ್ಲ ತೊಗೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕೆ ನಮ್ಮ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ಕೊಡ್ತಾರೆ. ಲೈಕ್, ಶೇರ್, ಕಮೆಂಟು ಮರದೆ ಸಬ್ಸ್ಕ್ರೈಬ್ ಮಾಡಿ. ಗಾಯ್ಸ್, ಸ್ಟಾರ್ಟ್. ಬನ್ನಿ ಹೋಗೋಣ. ಎಸ್, ನಾವು ಆರ್ಡರ್ ಮಾಡಿದ ಐಟಮ್ ಎಲ್ಲ ಬಂದಾಗಿದೆ. ಹಿಂದೆ ಬೀಚು, ಮುಂದೆ ಸೀ ಫುಡ್ ವೆರೈಟಿ ಐಟಮ್ಸು. ಏನೋ ಒಂಥರ ಖುಷಿ ಅಂತಲೇ ಹೇಳ್ಬೋದು. ಪ್ರಾನ್ಸು, ಫಿಶ್ಶು, ಕಾಸ್ಟ್ಲಿ ಫಿಶ್ಶು, ಈ ವೈಟ್ ಪಾಂಫ್ರೆಟ್ಟು, ಅದಾದಮೇಲೆ ಕ್ರ್ಯಾಬು, ಚಿಕನ್ ಇದೆ, ಪರೋಟ ಮತ್ತು ಚಪಾತಿ, ಅದರೊಟ್ಟಿಗೆ ಈ ಶೇಂದಿ. ಇಲ್ಲಿ ನಿಮಗೆ ತಾಳೆ ಮರ ಸಿಗಲ್ಲ, ಜಸ್ಟ್ ತೆಂಗಿನ ಮರದ್ದು ಮಾತ್ರ ಸರ್ವ್ ಮಾಡಿಕೊಂಡು ಬರ್ತಾ ಇದ್ದಾರೆ. 1 ಲೀಟ್ರ್ ಕಾಸ್ಟು 150 ರೂಪಾಯಿ. ನಾವು ಹಿಂದಿನ ಟೈಮೆಲ್ಲ ಟ್ರೈ ಮಾಡಿದ್ದು 110, 120, ಒಂದು 30 ರೂಪೀಸ್ ಹೆಚ್ಚು ಕಮ್ಮಿ ಆಗುತ್ತೆ. ಸೊ ಇಷ್ಟು ಐಟಮ್ ತೊಗೊಂಡಿದ್ದೀವಿ. ಒಂದೊಂದಾಗಿ ಯಾವುದಂತ ಹೇಳ್ಬಿಟ್ಟು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡುವ. ಇಲ್ಲಿ ಫಸ್ಟ್ ಐಟಮ್ ಬಟರ್ ಗಾರ್ಲಿಕ್ ಪ್ರಾನು. ನಂತರ ಈ ಕಡೆ ಬಂದರೆ ಪರೋಟ, ಚಪಾತಿ, ಅದಕ್ಕೆ ಇಲ್ಲಿ ಚಿಕನ್ ಪುಳಿ ಮುಂಚೆ ಅಂತ ಹೇಳಿ ಕೊಟ್ಟಿದ್ದಾರೆ. ಆ್ಯಂಡ್ ಈ ಕಡೆ ಬಂದರೆ ಕ್ರ್ಯಾಬ್ ಗೈಸ್. ಕ್ರ್ಯಾಬ್ ಫ್ರೈ ಮಾಡಿ ಕೊಟ್ಟಿರುವಂಥ ಒಂದು ಐಟಮು. ಆ್ಯಂಡ್ ಇಲ್ಲಿ ಅಂಜಲ್, ಈ ಬೇಬಿ ಅಂಜಲ್ ಅಂತ ಹೇಳ್ತಾರೆ, ಅದನ್ನು ರವಾ ಫ್ರೈ ಮಾಡಿ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ವೈಟ್ ಪಾಂಫ್ರೆಟ್ಟು ಇರೋದ್ರಲ್ಲಿ ಇದು, ಮತ್ತು ಈ ಬೇಬಿ ಅಂಜಲೇ ಕಾಸ್ಟ್ಲಿ. ಆ್ಯಂಡ್ ಕೊನೆ ಐಟಮ್ ಶೇಂದಿ, ತೆಂಗಿನ ಮರದ್ದು. ಸೊ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡುವ. ಮೊದಲನೇ ಐಟಮ್ ಬಟರ್ ಗಾರ್ಲಿಕ್ ಪ್ರಾನ್ ಗೈಸ್. ವೈಟ್ ಸಾಸ್ ಪಾಸ್ತಾ ಕೈಂಡಲ್ಲೇ ಇದೆ. ಸೊ ಇದನ್ನು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡುವ. ಕ್ಲೀನ್ ಒಂದು ಮೀಡಿಯಮ್ ಸೈಜಲ್ಲಿರುವಂಥ ಒಂದು ಪ್ರಾನ್ಸು. ಸೊ ಅದನ್ನು ಹಾಕಿ ಸೂಪರಾಗಿ ಮಾಡಿ ಕೊಟ್ಟಿದ್ದಾರೆ. ಒಂಥರ ಸಾಸಿ ಕೈಂಡಲ್ಲಿದೆ. ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಓ ಮೈ ಗಾಡ್, ಒನ್ ಆಫ್ ದ ಬೆಸ್ಟ್ ಪ್ರಾನ್ಸ್ ಡಿಶ್ ಅಂತಲೇ ಹೇಳ್ಬಿಡ್ತೀನಿ. ಬಟರ್ ಗಾರ್ಲಿಕ್ ಪ್ರಾನು ಸೈಗಿದೆ, ಸಾಸಿ ಇದೆ, ಕ್ರೀಮಿ ಇದೆ. ಆ ಬಟರ್ ಫ್ಲೇವರ್ ಈ ವೈಟ್ ಸಾಸ್ ಒಟ್ಟಿಗೆ ಮಿಕ್ಸ್ ಆದಾಗಂತೂ ಆ ಬ್ಲೆಂಡು ಒಂಥರ ಸೈಕ್ ಟೇಸ್ಟು. ಮಸ್ಟ್ ರೆಕಮೆಂಡೆಡ್. ಇದಂತೂ ಕ್ಲಾಸಿಕ್ ಓಪನಿಂಗು. ಪ್ರಾನ್ ಮೀಟ್ ಸಿಗುತ್ತೆ, ಅದರೊಟ್ಟಿಗೆ ಆ ಕ್ರೀಮ್ ಇಟ್ಕೊಂಡು ತಿಂದಾಗಲೇ ಸಖತ್ತು. ಪ್ರತಿಯೊಬ್ಬರು ತಿನ್ಬೋದು. ಸ್ಪೈಸಿ ಕೈಂಡಲ್ಲೆಲ್ಲ ಒಂಥರ ಸ್ವೀಟ್ ಟೆಕ್ಸ್ಚರ್ ಇರುತ್ತೆ. ಒಂದು ಬೆಸ್ಟ್ ಸ್ಟಾರ್ಟು. ಟ್ರೈ ಮಾಡಿ, ಸೂಪರ್ ಡಿಶ್ಶು. ಆ್ಯಂಡ್ ನೆಕ್ಸ್ಟ್ ಯಾವ ಟ್ರೈ ಮಾಡೋಣ ಅಂದರೆ ಬೇಬಿ ಅಂಜಲ್ ರವಾ ಫ್ರೈ. ಒಂದು ಚಿಕ್ಕ ಸೈಜು. ಈ ಟೈಮಲ್ಲಂತೂ ಫಿಶಿಂಗ್ ಕಮ್ಮಿ ಆಗಿದೆಯಲ್ಲ, ಸ್ಟಾಪ್ ಮಾಡಿದ್ದಾರೆ ಈ ಜುಲೈ ಎಂಡ್ವರೆಗೂ. ಸೊ ಬೇರೆ ಕಡೆಯಿಂದ ತಂದು ಮಾಡುವಂಥದ್ದು. ಬಟ್ ಇಟ್ಸ್ ಸೋ ಗುಡ್ಡು. ಇವೆಲ್ಲ ಹತ್ತರದರಲ್ಲೇ ಶೋರ್ಗಳಲ್ಲಿ ಹಿಡಿಯುವಂಥ ಒಂದು ಫಿಶ್ಗಳು. ಕ್ಲೀನ್ ಕೋಟಿಂಗ್ ರವಾದಂತು. ಸೊ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಆಹಾ, ಫ್ರೆಶ್ ಮೀನು, ಫ್ರೆಶ್ ಇದೆ. ಮಸಾಲ ಕೋಟಿಂಗ್ ಬರುತ್ತಲ್ಲ, ಅದು ಒಂಥರ ತಿಕ್ಕಿರುತ್ತೆ ರವಾ ಕೋಟಿಂಗ್ ಅಂತೂ. ಬಟ್ ಅದ್ರ ಮೇಲೆ ಒಂದು ಸ್ಪೈಸಿ ಕೋಟಿಂಗ್ ಕೊಡುತ್ತೆ, ಲೈಟಾಗಿ ಒಂದು ಸ್ಪೈಸಿ ಟಿಂಟು ಕೊಡುತ್ತೆ. ಬಟ್ ಮೇಲ್ಗಡೆ ಅಂತೂ ರವಾ ಇರೋದಕ್ಕೋಸ್ಕರ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಮೌತ್ ವಾಟ್ರಿಂಗು. ಆಹಾ, ಇದಂತೂ ಇವರು ಅವರು ಅಂತಲ್ಲ, ಮುಳ್ಳು ಕಮ್ಮಿ ಇರುತ್ತೆ. ಜಸ್ಟ್ ಸೆಂಟ್ರಲ್ ಮಾತ್ರ ಮುಳ್ಳು ಇರುತ್ತೆ, ಜಸ್ಟ್ ಫ್ರೆಶ್ ಮಾತ್ರ ಸಿಗುವಂಥದ್ದು. ಟೇಸ್ಟ್ ವೈಸಲ್ಲಿ ಇದು ಮತ್ತು ಪಾಂಫ್ರೆಟ್ಟು ಟಾಪ್ ನಾಚ್ ಆಗಿರುತ್ತೆ. ಪ್ರತಿಯೊಬ್ಬರು ಟ್ರೈ ಮಾಡಿ, ಸೈಕ್ ಟೇಸ್ಟು. ಜಸ್ಟ್ ರವಾ ಒಟ್ಟಿಗೆ ತಿಂದಾಗಂತೂ ಒಂದು ಬ್ಲ್ಯಾಂಡ್ ಆಗಿ ಹೋಗುತ್ತೆ. ಬಟ್ ಲೈಟಾಗಿ ಒಂದು ಟಿಂಟ್ ಕೊಡುತ್ತೆ, ಆ ಸ್ಪೈಸಿ ಟಿಂಟು. ಅದರೊಟ್ಟಿಗೆ ಮಿಕ್ಸ್ ಆದಾಗಂತೂ ಸೂಪರ್ ಅಂತ ಹೇಳ್ತೀನಿ.
ಈಗ ಶೇಂದಿ ಹಾಕೊಳ್ಳೋಣ. ಅದಾದಮೇಲೆ ಪಾಂಫ್ರೆಟು ಕ್ರ್ಯಾಬ್ ತಿಂದು ಪರೋಟ ಒಟ್ಟಿಗೆ ಗ್ರೇವಿ ಹಾಕ್ಕೊಂಡು ಮುಗಿಸೋಣ. ಎಸ್, ಹಾಗೆ ತಗೊಂಡು ಇದನ್ನು ಒಂದು ಒಳ್ಳೆ ವೆಯ್ಟ್ ಅಂತಲೇ ಹೇಳ್ಬೋದು ಇದಂತೂ. ಎಸ್, ಅಯ್ಯೋಯ್ಯೋ, ನಾನು ಲಾಸ್ಟ್ 2 ಕಡೆನೂ ಟ್ರೈ ಮಾಡಿದ್ದು ಈ ತಾಳೆ ಮರದ್ದು. ಫಸ್ಟ್ ಟೈಮ್ ನಾನು ಇದು ತೆಂಗಿನ ಮರದ್ದು ಕುಡಿತಾ ಇರೋದು. ಸ್ಮೆಲ್ ಆ್ಯಸ್ ಯೂಶುವಲ್ ಈ ಎಳ್ನೀರು ಕುಡಿತೀವಲ್ಲ, ಎಳ್ನೀರಂತೂ ಸ್ವಲ್ಪ ಕೆಟ್ಟೋದ್ರೆ ಯಾವ ಥರ ವಾಸನೆ ಬರುತ್ತೋ ಲಿಟ್ರಲಿ ಆ ಥರ ಒಂದು ಸ್ಮೆಲ್ಲು ಕೊಡ್ತಾ ಇದೆ. ಸ್ಟ್ರಾಂಗ್ ಇದೆ. ನನಗೆ ತಿಳಿದಂಗೆ ಈ ತಾಳೆ ಮರದಕ್ಕಿಂತ ತೆಂಗಿನ ಮರದೇ ಒಂಥರ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಒಂಥರ ಸ್ಟ್ರಾಂಗು. ಇನ್ನು ಬೆಳಗ್ಗೆ ಬಂದುಬಿಟ್ರೆ ಫ್ರೆಶ್ ಆಗಿ ಸಿಗುತ್ತೆ. ನಾವು ಬಂದಿರೋದೇ ರಾತ್ರಿ, ಸ್ವಲ್ಪ ಲೈಟಾಗಿ ಒಂದು ಸ್ಪಾರ್ಕ್ ಕೊಡುತ್ತೆ. ಆಹಾ, ಟಾಡಿ ಫಸ್ಟ್ ಟೈಮ್ ಇಷ್ಟ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ನಿಜ ಚೆನ್ನಾಗಿದೆ ಟಾಡಿ ಅಂತೂ. ಈ ಥರ ಇದ್ರೆ ಅಂತೂ ಆರಾಮಾಗಿ ಒಂದು ಗ್ಲಾಸ್ ನೀವು ಕುಡಿಬೋದು. ತಾಳೆ ಮರದೇ ನನಗೆ ಇಷ್ಟ ಆಗಿಲ್ಲ, ಬಟ್ ಟೇಸ್ಟ್ ವೈಸ್ ಇಟ್ಸ್ ಸೋ ಗುಡ್ ಗೈಸ್. ತುಂಬ ಚೆನ್ನಾಗಿದೆ ಇದಂತೂ. ಕ್ರ್ಯಾಬ್ ಫ್ರೈ ಮಸಾಲೆ ಭರಿತವಾಗಿದೆ ಅಂತಲೇ ಹೇಳ್ತೀನಿ. ವಾವ್, ಒಂದು ಮೀಡಿಯಮ್ ಸೈಜ್ ಪ್ರಾನ್ಸು, ಅದನ್ನು ಅರ್ಧ ಆಗಿ ಕಟ್ ಮಾಡಿಬಿಟ್ಟು ಮಸಾಲ ಹಾಕಿ ಟಾಸ್ ಮಾಡಿಬಿಟ್ಟು ಕೊಟ್ಟಿದ್ದಾರೆ. ಹಸಿ ಮೆಣಸಿನಕಾಯಿ ಸ್ವಲ್ಪ ಜಾಸ್ತಿನೇ ಇದೆ ಅಂತಲೇ ಹೇಳ್ಬೋದು. ಸೊ ಒಂದು ಸ್ಪೈಸಿ ಇದಿರುತ್ತೆ. ಸೊ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಮೀಡಿಯಮ್ ಸೈಜ್ ಕ್ರ್ಯಾಬ್ ಪ್ರಾನ್ ಅಂತ ಬಂದ್ಬಿಡ್ತು. ಆಹಾ, ಲೈಟ್ ಒಂದು ಸಟಲ್ ಮಸಾಲ, ಒಂದು ಲೈಟಾಗಿ ಒಂದು ಟ್ಯಾಂಗಿ ಫ್ಲೇವರ್ ಕೊಡುತ್ತೆ. ಬಟ್ ಆ ಮೀಟ್ ಒಂದು ತುಂಬ ಚೆನ್ನಾಗಿದೆ. ಮೀಟ್ ಒಟ್ಟಿಗೆ ಇನ್ಫ್ಯೂಸ್ ಆಗಿದೆ ಮಸಾಲ ಅಂತಂತ ಹೇಳ್ಬೋದು. ಬಟ್ ಒಂದು ಬೆಸ್ಟ್ ಸ್ಟಾರ್ಟು, ಬಟ್ ಒಂದು ಸ್ಪೈಸಿ ಇದೆ. ಆಹಾ, ಒಂದು ಹುಳಿ, ಒಂದು ಸ್ಪೈಸಿ, ಪ್ರತಿಯೊಂದು ಮಿಕ್ಸ್ ಆಗಿದೆ. ಈ ಟೆಂಟಕಲ್ಸ್ ಟೈಪಲ್ಲಿ ಬರುತ್ತಲ್ಲ, ಕಚ್ಚಬೇಕಾದ್ರೆ ಬರೀ ಮೂಳೆನೇ ಇದೆ. ಫ್ಲೆಶ್ ಅಂತೂ ಸ್ವಲ್ಪ ಕಮ್ಮಿ. ಬಟ್ ಟೇಸ್ಟ್ ವೈಸು ಕ್ರ್ಯಾಬ್ ಟ್ರೈ ಮಾಡ್ತೇನೆ ಅಂದರೆ ಒಂದು ಟ್ರೈ ಮಾಡಿ, ಚೆನ್ನಾಗಿದೆ ಟೇಸ್ಟ್ ವೈಸು. ಅಲ್ಟಿಮೇಟು. ಟ್ರೈ ಮಾಡಿದಲ್ಲಿ ನನಗಂತೂ ಸಿಕ್ಕಾಪಟ್ಟೆ ಪರ್ಸನಲ್ ಇಷ್ಟ ಆಗಿದ್ದು ಬಡಗಾಲಿಕ್ ಪ್ರಾನು ಮತ್ತು ಕ್ರ್ಯಾಬು ಮಸ್ಟು ಟ್ರೈ ಮಾಡಿ. ಬೇಬಿ ಅಂಜಲ್ದು ರವಾ ಫ್ರೈ ಅಂತೂ ಕಾಮನ್ ಆಗಿ ಎಲ್ಲ ಕಡೆ ಸಿಗುತ್ತೆ, ಸೇಮ್ ಟು ಸೇಮ್ ಅದೇ ಥರನೇ ಇದೆ. ಇದೆರಡು ಅಂತೂ ಒಂಥರ ಡಿಫ್ರೆಂಟ್ ಐಟಮ್ ಅಂತಲೇ ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟ್ ಐಟಮ್ಮು ಪಾಂಫ್ರೆಟ್ ಟ್ರೈ ಮಾಡಿಬಿಟ್ಟು ಪರೋಟ ಒಟ್ಟಿಗೆ ಗ್ರೇವಿ ಹಾಕ್ಕೊಂಡು ಮುಗಿಸೋಣ. ಮೇಯ್ನ್ ಇದರಲ್ಲೂ ಅಂಜರಲ್ಲಿ ಇಷ್ಟ ಆಗೋದು ಮುಳ್ಳಿರಲ್ಲ, ಸೊ ಆರಾಮಾಗಿ ತಿನ್ಬೋದು. ಇದಂತೂ ಮಸಾಲ ಸ್ವಲ್ಪ ಜಾಸ್ತಿನೇ ಇದೆ. ಮಸಾಲ ಒಟ್ಟಿಗೆ ಆ ಮೀನು. ಆಹಾ, ಇಷ್ಟು ಐಟಮ್ ತಿನ್ನಲ್ಲ, ಒಂದು ನಾರ್ಮಲ್ ಎಲ್ಲ ಕಡೆ ಸಿಗೋ ಥರನೇ ಅನಿಸಿದೆ. ಇದೊಂದು ಟಿಪಿಕಲ್ ಕೋಸ್ಟಲ್ ಸೈಡ್ ಡಿಶ್ ಇದ್ದಂಗೆ ಇದೆ. ಆ ಹುಳಿ ಇದೆ, ಆ ಮಸಾಲ ಒಂದು ಟ್ಯಾಂಗಿನೆಸ್ ಫೀಲ್ ಕೊಡುತ್ತೆ. ಮೀಟ್ ಒಂದು ಡೀಸೆಂಟ್ ಟೇಸ್ಟ್ ಗೈಸ್, ಓವರ್ ಫ್ರೆಶ್ ಅಂತ ಹೇಳಲ್ಲ. ಬಟ್ ಆ ಮಸಾಲ ಒಟ್ಟಿಗೆ ಇಟ್ಕೊಂಡು ತಿಂದಾಗಂತೂ ಒಂಥರ ಚೆನ್ನಾಗಿದೆ. ಬಟ್ ಹುಳಿ ಇದೆ. ಇದಕ್ಕಿಂತ ಅಂಜಲಿ ಇಷ್ಟ ಆಯ್ತು ಅಂತ ಹೇಳ್ಬೋದು. ಬಟ್ ಹುಳಿ ಇಷ್ಟ ಆದವ್ರು ಟ್ರೈ ಮಾಡಿ, ಇಷ್ಟಪಡ್ತೀರ ತುಂಬ. ಈಗ ಇದನ್ನು ಸೈಡ್ಗೆ ಹಾಕಿ ಒಂದು ಪರೋಟ ಆ್ಯಂಡ್ ಚಪಾತಿ ಸಿಗುತ್ತೆ. ನಾವು ಪರೋಟ ತೊಗೊಂಡಿದ್ದೀವಿ. ಚಿಕನ್ ಪುಳಿ ಮುಂಚು ಫಿಶಲ್ಲಿ ಟ್ರೈ ಮಾಡಿದ್ದೀನಿ. ಚಿಕನಲ್ಲಿದೆ ಫಸ್ಟ್ ಟೈಮು. ಒಂದು ಆಯಿಲಿ ಕಂಟೆಂಟು, ಬಟ್ ತಿಕ್ಕಾಗಿದೆ ಗ್ರೇವಿ ಅಂತೂ. ನೀಟಾಗಿ ತಗೊಂಡು ಹಂಗೆ ಹಾಕ್ಕೊಂಡು ಆಹಾ, ಪರೋಟ ಚಪಾತಿಗಂತಲೇ ಮಾಡ್ದಂಗಿದೆ ಇದಂತೂ. ಟೇಸ್ಟ್ ಮಾಡೋಣ. ಅಲ್ಟಿಮೇಟು. ಪರೋಟಾಗಂತಲೇ ಮಾಡಿರುವಂಥ ಒಂದು ಡಿಶ್ಶು ಪುಳಿ ಮುಂಚು. ಬಟ್ ಒಂಥರ ಟೊಮೆಟೊ ಗೊಜ್ಜು ಇದ್ದಂಗೆ ಇದೆ. ಆ ಟೊಮೆಟೊ ಗೊಜ್ಜದಲ್ಲಿ ಲೈಟಾಗಿ ಒಂದು ಚಿಕನ್ ಫ್ಲೇವರ್ ಇನ್ಫ್ಯೂಸ್ ಆಗಿರುವಂಥ ಒಂದು ಟೇಸ್ಟು, ಆ ಒಂದು ಮೀಟಿ ಕೈಂಡಲ್ಲಿ ನಿಮಗೆ ಟೇಸ್ಟ್ ಕೊಡುತ್ತೆ. ಅಲ್ಟಿಮೇಟ್ ಗ್ರೇವಿ ಅಂತೂ. ಪರೋಟ ಅಂತೂ ಸಾಫ್ಟ್ ಇದೆ. ರೆಡಿನೋ ಅಥವಾ ಇಲ್ಲೇ ಮಾಡಿದೋ ಗೊತ್ತಿಲ್ಲ, ಬಟ್ ಚೆನ್ನಾಗಿದೆ. ಸ್ವಲ್ಪ ಜಾಸ್ತಿ ಗ್ರೇವಿ ತೊಗೊಂಡು ಶೋ ಸ್ಟಾಪರ್. ಪುಳಿ ಮುಂಚೆ ಅಂತ ಹೇಳಿದ್ದಾರೆ, ಟೊಮೆಟೊ ಗೊಜ್ಜು ಇದು. ಬಟ್ ಪರೋಟವೇ ಸಗದಾಗಿದೆ. ಚಿಕನು ಫಿಶ್ಶು ಪ್ರತಿಯೊಂದು ಸಿಗುವಂಥ ಒಂದು ಜಾಗ. ಬಟ್ ಸೀಸನ್ ಟೈಮಲ್ಲಿ ಬಂದ್ಬಿಟ್ರಂತೂ ಪ್ರತಿಯೊಂದು ಫ್ರೆಶ್ ಆಗಿ ಸಿಗುತ್ತೆ. ಅವತ್ತೇ ಹೇಳಿದ್ರೆ ಅವತ್ತೇ ನಿಮಗೆ ಫ್ರೆಶ್ ಆಗಿ ಮಾಡಿಕೊಡ್ತಾರೆ. ಟಾಡಿ ಟೇಸ್ಟ್ ಮಾಡಿ, ಸಿಗೋದೇ ಒಂದಲ್ಲ. ಏನೋ ನನಗಿಷ್ಟ ಆಗೋಯ್ತು ಈ ಸಲ, ಫಸ್ಟ್ ಟೈಮ್ ಕುಡ್ದಿದ್ದು. ಸೊ ನೋಡೋಣ, ಪ್ರತಿ ಸಲ ಎಲ್ಲಾದರೂ ಶೂಟ್ಗೆ ಹೋದಾಗ ಟ್ರೈ ಮಾಡ್ಬೋದು ಇನ್ನೂ.
ಒಂದು ಸ್ಮೆಲ್ ಇಲ್ಲ, ಒಂದು ಇದಿಲ್ಲ, ಒಂದು ರಾನೆಸ್, ಒಂದು ನಾರ್ಮಲ್ ಈ ಕಾರ್ಬನೇಟೆಡ್ ಡ್ರಿಂಕ್ ಕುಡಿದ್ರೆ ಯಾವ ಥರ ಇರುತ್ತೋ ಸೇಮ್ ಟು ಸೇಮ್ ಅದೇ ಥರನೇ ಇದೆ. ಬಟ್ ಇದು ಹೆಲ್ತಿ ಅಲ್ಲ, ಕುಡಿಬೋದು. ಬಟ್ ಲೈಟಾಗಿ ಒಂದು 5% ಕಿಕ್ ಹತ್ತುತ್ತೆ ಅಂತ ಹೇಳಿದ್ರು. ಇಷ್ಟು ಕುಡಿದ್ರೆ ಊಟದಲ್ಲ ಏನಾಗಲ್ಲ. ಸೊ ಒನ್ಸ್ ಟ್ರೈ ಮಾಡಿ, ಇಷ್ಟ ಆದರೆ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಕಲಿಯುಗ ಟಾಡಿ ಕೆಫೆ ಗೈಸ್, ಮಲ್ಪೆ ಐಸ್ಲೇ ರೆಸಾರ್ಟ್ ಬರುತ್ತಲ್ಲ, ಸೊ ಅದರ ಆಪೋಸಿಟಲ್ಲಿ, ಅದ್ರ ಪಕ್ಕಕ್ಕೆ ಬರುವಂತನೇ ಹೇಳ್ಬೋದು. ಸೊ ಆ ರೋಡಲ್ಲಿ ಬಂದರೆ ಆಪೋಸಿಟಲ್ಲಿ ಬರುತ್ತೆ, ಇಲ್ಲ ಬೀಚ್ ಆಪೋಸಿಟಲ್ಲಿ ಬರುವಂಥ ಒಂದು ಜಾಗ. ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಚೆಕ್ಔಟ್ ಮಾಡಿ ಗೈಸ್. ಮಲ್ಪೆ ಬೀಚ್ ಫ್ರಂಟ್ ರೋಡಲ್ಲೇ ಬರುವಂಥ ಒಂದು ಸ್ಪಾಟು. ಸೊ ಬಂದಿದ್ರೆ ಟೇಸ್ಟ್ ಮಾಡಿ, ನೆಕ್ಸ್ಟ್ ಟೈಮ್ ಬರ್ತೀನಿ ಅಂದರೆ ಪಕ್ಕ ಟೇಸ್ಟ್ ಮಾಡಿ. ತುಂಬ ಇಷ್ಟಪಡ್ತಿಲ್ಲ, ಟೇಸ್ಟ್ ಮಾಡಿದ್ರೆ ಹೇಗಿರುತ್ತೆ ಅಂತ ಕಮೆಂಟ್ ತಿಳಿಸ್ಕೊಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ ಗೈಸ್. ನೋಡ್ತಾ ಇದ್ದಾರೆ KFC, ಇದು ಕನ್ನಡ ಫುಡ್ ಚಾನಲ್. ಟಾಟಾ, ಬಾಯ್.